ಸಂಚಿಕೆಯ ಆರಂಭದಲ್ಲಿ ಇನ್ನು ಮನೆಗೆ ಪುರೋಹಿತರು ಬಂದಿರ್ತಾರೆ. ಇನ್ನು ಇಂದಿನ ಸಂಚಿಕೆ ಹಿನ್ನೆಲೆಯಲ್ಲಿ ಫಂಕ್ಷನಲ್ಲಿ ತುಂಬ ಚೆನ್ನಾಗಾಗುತ್ತೆ. ಇನ್ನು ಗೌರಿ ತನ್ನ ತಂಗಿ ಅಂದರೆ ತನ್ನ ಅಕ್ಕನ ಒಂದು ಹುಡುಕಾಟದಲ್ಲಿ ಸ್ವಲ್ಪ ಮನಸ್ಸಲ್ಲಿ ನೋವುಂಟ ಮಾಡಿಕೊಂಡು ತನ್ನ ತಾಯಿ ನೆನಪು ಮಾಡಿಕೊಡ್ತಾ ಇರ್ತಾಳೆ. ಈ ಹಿನ್ನೆಲೆಯಲ್ಲಿ ಪುರೋಹಿತರು ಮನೆಗೆ ಬರುವ ಸಂದರ್ಭ ಬಂದಿರುತ್ತೆ. ಇನ್ನು ನಮ್ಮ ಗೌರಿ ಮತ್ತು ವಿವೇಕ್‌ಗೆ ಪ್ರಸ್ತುತ ಕಾರ್ಯಕ್ರಮ ಅಂದರೆ ಮೊದಲನೇ ರಾತ್ರಿ ಕಾರ್ಯಕ್ರಮನ ಏರ್ಪಡಿಸೋಕ್ಕೆ ಹಿಂದೆ ತುಂಬ ಶುಭ ದಿನವಾಗಿದೆ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಇದನ್ನು ಕೇಳಿದಂಥ ವಿವೇಕಿಗೆ ಫುಲ್ ಶಾಕ್ ಆಗುತ್ತೆ. ಇನ್ನು ಗೌರಿಯು ಸಹ ತಲೆ ಬಗ್ಗಿಸ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಇದನ್ನು ಕೇಳಿದಂಥ ಅಜ್ಜಿ ತಾತ ಹಿಂದೆ ಆಗಲೇಬೇಕು, ಇಲ್ಲದಿದ್ದರೆ ಇವ್ರಿಗೆ ಬೇರೆ ಒಂದು ದಿನ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅಜ್ಜಿ ತಾತ ಎಲ್ಲ ಒಪ್ಪಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಗೌರಿ ತುಂಬ ಮನಸ್ಸಲ್ಲಿ ಗೊಂದಲಗಳಿರ್ತವೆ. ಆದರೆ ವಿವೇಕ್ ಮಾತ್ರ ಏನಾದರೂ ಮಾಡಿ ಇವಳು ನನ್ನ ರೂಮಿಗೆ ಬರ್ತಾಳೆ ಅಂದರೆ ಇವಳಿಗೆ ಸರಿಯಾಗಿ ನಾನು ಕೊಬ್ಬೀಳಿಸ್ತೀನಿ, ಇವಳಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು ಅಂತ ಮನಸ್ಸಲ್ಲೇ ಮಾತಾಡ್ಕೊಳ್ತಾನೆ. ಇನ್ನು ಈ ಮೊದಲ ರಾತ್ರಿಗೆ ನಮ್ಮ ಗೌರಿ ಒಪ್ಕೊಳ್ತಾಳ? ನಿಜವಾಗ್ಲೂ ಗೌರಿ ವಿವೇಕ್ ಒಂದು ರೂಮ್ಗೆ ಬರ್ತಾಳ ಅನ್ನೋದನ್ನೇ ನಾವು ಕಾಯ್ದು ನೋಡಬೇಕು. ಯಾಕಂದರೆ ಗೌರಿ ತುಂಬ ಸ್ವಾಭಿಮಾನಿ ಆಗಿರೋದ್ರಿಂದ ವಿವೇಕ್ ಕರೆದಿದ್ದ ತಕ್ಷಣ ಅವಳು ಬರಲ್ಲ. ಜನ ಅಂದರೆ ತಾತ ಅಜ್ಜಿ ಮಾತಿಗೇನಾದರೂ ಬೆಲೆ ಕೊಟ್ಟು ವಿವೇಕ್ ರೂಮಿಗೆ ಬರ್ಬೋದಾ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಏಕೆಂದರೆ ಇಲ್ಲಿ ಮತ್ತೊಂದು ಏನಾಗಿದೆ ಅಂದರೆ ಅನಿಕೇತ್ ತನ್ನ ಗೌರಿ ಮತ್ತು ಅವರ ಒಂದು ಅಕ್ಕ ಇಬ್ಬರ ಮಧ್ಯ ಜಗಳ ತರುವ ಸಂದರ್ಭ ಸಹ ಬರ್ತಾ ಇದೆ. ಇನ್ನು ನಮ್ಮ ಗೌರಿ ಒಪ್ಕೊಂಡು ವಿವೇಕ್ ರೂಮ್ಗೆ ಹೋಗ್ತಾಳ? ಕಾಯ್ದು ನೋಡೋಣ.